ಸಣ್ಣ ಹಳ್ಳಿಯಲ್ಲಿ ರಾಮು ಎಂಬ ಹುಡುಗ ತನ್ನ ಅಮ್ಮ ಲಕ್ಷ್ಮಿಯ ಜೊತೆ ವಾಸಿಸುತ್ತಿದ್ದನು. ಅವರು ತುಂಬಾ ಬಡವರು, ಆದರೆ ಅಮ್ಮನ ಪ್ರೀತಿ ಮಾತ್ರ ಅಪಾರವಾಗಿತ್ತು. ಲಕ್ಷ್ಮಿ ದಿನವೂ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಳು, ತನ್ನ ಮಗನ ಭವಿಷ್ಯಕ್ಕಾಗಿ. ಆದರೆ ರಾಮು, ಅವನು ಸ್ವಲ್ಪ ಹಠಗಾರನಾಗಿದ್ದ. ಒಂದು ದಿನ ಅಮ್ಮ ಹೇಳಿದಳು, ರಾಮು, ಓದಲು ಕುಳಿತುಕೋ ಮಗನೇ. ರಾಮು ಹೇಳಿದನು, ನನಗೆ ಓದಲು ಬೇಡ ಅಮ್ಮ, ನಾನು ಆಟ ಆಡ್ತೀನಿ. ಅಮ್ಮ ಮೌನವಾಗಿದ್ದಳು, ಆದರೆ ಅವಳ ಹೃದಯದಲ್ಲಿ ಚಿಂತೆ ತುಂಬಿತ್ತು. ಒಂದು ರಾತ್ರಿ ರಾಮುಗೆ ಭಾರೀ ಜ್ವರ ಬರುತ್ತದೆ. ಅವನು ನಡುಗುತ್ತಾ ಅತ್ತನು, ಅಮ್ಮ, ನನಗೆ ತುಂಬಾ ನೋವು ಆಗ್ತಿದೆ. ಲಕ್ಷ್ಮಿ ಭಯಪಟ್ಟಳು. ಅವಳು ರಾತ್ರಿ ತುಂಬಾ ಅವನ ಹತ್ತಿರ ಕೂತು ಅವನ ತಲೆಗೆ ತಂಪು ನೀರು ಹಾಕುತ್ತಾ ಕಾಪಾಡುತ್ತಾಳೆ. ಹಣ ಇರಲಿಲ್ಲ, ಆದರೂ ಲಕ್ಷ್ಮಿ ತನ್ನ ಕಿವಿಯೋಲೆ ಮಾರಿಕೊಂಡು ಔಷಧಿ ತರುತ್ತಾಳೆ. ಅವಳು ಊಟ ಮಾಡದೆ ಮಗನಿಗೆ ಮಾತ್ರ ಊಟ ಕೊಡುತ್ತಾಳೆ. ಅವಳು ನಿದ್ರೆ ಮಾಡದೆ ಅವನನ್ನು ಕಾಪಾಡುತ್ತಾಳೆ. ಕೆಲವು ದಿನಗಳ ನಂತರ ರಾಮು ಗುಣವಾಗುತ್ತಾನೆ. ಅವನು ನಿಧಾನವಾಗಿ ಅಮ್ಮನ ಕೈ ಹಿಡಿದು ಹೇಳುತ್ತಾನೆ, ಅಮ್ಮ, ನಾನು ತಪ್ಪು ಮಾಡಿದ್ದೇನೆ. ನೀನು ನನ್ನಿಗಾಗಿ ಎಷ್ಟು ಕಷ್ಟಪಟ್ಟೆ. ಅವನ ಕಣ್ಣುಗಳಲ್ಲಿ ನೀರು ತುಂಬುತ್ತದೆ. ಅಮ್ಮ ಮುದ್ದಾಗಿ ನಗುತ್ತಾ ಹೇಳುತ್ತಾಳೆ, ಮಗನೇ, ನೀನು ಚೆನ್ನಾಗಿದ್ದರೆ ಸಾಕು. ರಾಮು ಅಮ್ಮನನ್ನು ಬಿಗಿಯಾಗಿ ಅಪ್ಪಿಕೊಂಡನು. ಆ ದಿನದಿಂದ ಅವನು ಒಳ್ಳೆಯದಾಗಿ ಓದುತ್ತಾನೆ, ಅಮ್ಮನ ಮಾತು ಕೇಳುತ್ತಾನೆ. ಅಮ್ಮನ ಪ್ರೀತಿ ಎಂದಿಗೂ ತೀರದ ಸಾಗರ. ಅದನ್ನು ನಾವು ಯಾವತ್ತೂ ಮರೆತರೆ ಬೇಡ. ಇಂತಹ ಮನಮುಟ್ಟುವ ಕಥೆಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.